ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಖಂಡಿಸಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ನಾನೀಗ ಸದ್ಯ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮಾತಾಡಿಸಿ ಹೋಗ್ತೀನಿ. ಮೇಡಮ್, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬೆಲೆ ಏರಿಕೆ ಮಾಡಿದ್ರೆ ಪ್ರತಿಭಟನೆ ಮಾಡ್ತಿದ್ರ ಸಿಲಿಂಡರ್ನ ಇಟ್ಕೊಂಡು, ಏನ್ ಹೇಳ್ತೀರಾ? ಸರ್, ಇದು ಅವರಿಗೆ ಸಿಲಿಂಡರ್ ಬೆಲೆ ಆಗಿರ್ಬೋದು, ಡೀಸೆಲ್ ಮತ್ತೆ ದಿನಸಿ ಸಾಗರ ಎಲ್ಲಾನು ಕಡಿಮೆ ಮಾಡುವಂತ ಚಾನ್ಸಸ್ ಇದ್ರೂ ಕೂಡ ಯಾಕೆ ಕಮ್ಮಿ ಮಾಡ್ತಿಲ್ಲ? ಮಾತಿಗೆ ಮುಂಚೆ ಜನಪರ ಕೆಲಸ ಅಂತ ಹೇಳ್ತಾರೆ, ಅಂತ ಹೇಳ್ತಿದ್ದಾರೆ. ಇದು ಜನಪರ ಕೆಲಸನ. ಹಂಗಾಗಿ ನಾವೆಲ್ಲರೂ ಜನಪರ ಕೆಲಸ ಮಾಡುವಂತವ್ರು, ಜನಪರವಾಗಿ ಕೆಲಸ ಮಾಡೋರು ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ. ನಾವು ಅದ್ರ ಜೊತೆಗೆ ಏನು ಅಂತ ಅಂದ್ರೆ ಅವ್ರಿಗೆ ಮಾಡಿ ಕಮ್ಮಿ ಮಾಡುವಂತ ಚಾನ್ಸಸ್ ಇದೆ. ಹಂಗಾಗಿ ನಮ್ಮ ಆಕ್ರೋಶನಾದ್ರೂ ನೋಡಿ ಅವ್ರು ಕಮ್ಮಿ ಮಾಡಲಿ. ಇದಿಷ್ಟು ಏನು ಪ್ರತಿಭಟನೆ ಮಾಡುವಂತಹ ಕಾರ್ಯಕರ್ತರು ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಏನು ಪ್ರತಿಭಟನೆ ಮಾಡಬಾರದು ಅಂತ ಹೇಳಿ ಪೊಲೀಸರು ಅವರನ್ನ ಬಂಧಿಸುವಂತ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ, ನೀವಿಲ್ಲಿ ಪ್ರತಿಭಟನೆ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ರು. ಆದ್ರೆ ಕಾರ್ಯಕರ್ತರು ಇಲ್ಲ, ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಅಂದ್ರೆ ಪ್ರತಿಭಟನೆ ಮಾಡ್ತಿರುವಂತಹ ಸ್ಥಳದಲ್ಲೇ ಕೂತು ಈಗ ಕೇಂದ್ರ ಸರ್ಕಾರ ಬಿಜೆಪಿಯ ವಿರುದ್ಧ ಏನು ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಏನು ಪ್ರತಿಭಟನಾಕಾರನನ್ನ ಇಲ್ಲಿಂದ ಕಳಿಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಅಂದ್ರೆ ನಾಮಫಲಕ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಏನೋ ಸಿಲಿಂಡರ್ ಆಗಿರ್ಬೋದು ಅಥವಾ ಪ್ರತಿಭಟನಾಕಾರನನ್ನು ಇಲ್ಲಿಂದ ಕರೆದುಕೊಂಡು ಅಂದ್ರೆ ಅವರನ್ನ ವಶಕ್ಕೆ ಪಡಿಸುವಂತಹ ಕೆಲಸ ಕೂಡ ಆಗ್ತಿರುವಂತದ್ದು. ಅಂದ್ರೆ ಪ್ರತಿಭಟನೆ ಮಾಡಿ ಕೆಲವು ನಿಮಿಷಗಳಲ್ಲೇ ಈಗ ಪ್ರತಿಭಟನಾಕಾರನ್ನ ಬಂಧಿಸುವಂತ ಕೆಲಸ ಆಗ್ತಿರುವಂತದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ ಅಂದ್ರೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು. ಇದನ್ನ ಈಗ ಏನು ಪೊಲೀಸರು ತಡೆ ಹಿಡಿದಿರುವಂತದ್ದು. ಅಂದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ, ಹಾಗಾಗಿ ನೀವು ಇಲ್ಲಿಂದ ತೆರಳಬೇಕು ಅಥವಾ ಪ್ರತಿಭಟನೆ ಕೈ ಬಿಡಬೇಕು ಅಂತ ಹೇಳಿದ್ರು. ಈಗ ಪ್ರತಿಭಟನಾಕಾರನನ್ನ ಪೊಲೀಸರು ಬಂಧಿಸಿರುವಂತದ್ದು. ಅಂದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಈಗ ನೀವು ಪ್ರತಿಭಟನೆ ಮಾಡಬಾರ್ದು ಅಂತನೂ ಕೂಡ ಹೇಳ್ತಿರುವಂತದ್ದು. ಸದ್ಯ ನಾನೀಗ ಇವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಬಡವರ ಹೊಟ್ಟೆ ಮೇಲೆ ಹೊಡಿತಿರುವ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡೋ ಗ್ಯಾಸ್ ಬೆಲೆಗೆ ಧಿಕ್ಕಾರನ ಕೂಗಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಅವ್ರಿಗೆ ಧಿಕ್ಕಾರ ಅಂತ ಹೇಳಕ್ ಹೇಳ್ತೀನಿ. ಇದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಹೇಳುವಂತದ್ದು. ಅಂದ್ರೆ ಬಿಜೆಪಿ ಕೇಂದ್ರ ಸರ್ಕಾರ ಏನು ಬೆಲೆ ಏರಿಕೆ ಮಾಡಿದೆ, ಇದನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ವಿ. ಪೊಲೀಸರು ನಮ್ಮನ್ನ ಬಂಧಿಸಿದ್ರು ಕೂಡ ನಾವು ಈ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕಾಂಗ್ರೆಸ್ ಕಾರ್ಯಕರ್ತರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.